ಕಣ್ಣಲ್ಲಿ ಹೇಳ್ಕೊಂಡಿದ್ದಾನೆ. ಅವಳನ್ನು ಬಿಡ್ಬಾರ್ದು ಕಣ. ಕಣ್ಬಾಳನ ಅವಳಿಗೆ ಒಂದು ಬುದ್ಧಿ ಕಾಣಿಸಬೇಕು. ನಮ್ಮ ಮಧ್ಯೆ ತಂದಿಟ್ಟು ನಮ್ಮ ಆಸ್ತಿಗೆ ಹೊಡೆಯಲು ಪ್ಲಾನ್ ಮಾಡಿದ್ದಾಳೆ ಅಂದ್ಮೇಲೆ ಮುಂದೆ ಬಿಡಬಾರ್ದು ಕಣ. ಅವಳು ಹೇಳಿದ್ದಾಳೆ ನೋಡು, ಹೋಗ್ಬೇಕು. ಆ ಚೈತ್ಯವು ಈ ಚಂದನವನದಲ್ಲಿ ಯಾವ ಗೂಡಿನಲ್ಲಿ ಬಚ್ಚಿಟ್ಟು ಕುಳಿತರೆ ಆ ಗೂಡನ್ನು ಧ್ವಂಸ ಮಾಡಿ ಅವಳನ್ನು ಚಿತ್ರಹಿಂಸೆಗೊತ್ತು ಅವಳ ಸೊಬಗಿನ ಮೈಮಾಟದ ರುಚಿ ಹೀಗಾಗಬೇಕು. ಯಾಕಂದ್ರೆ ಎಷ್ಟು ವರ್ಷದ ನಮ್ಮ ಸಂಬಂಧವನ್ನು ಬೇರೆ ಮಾಡುವ ಅಸ್ತ್ರ ಪ್ರಯೋಗಿಸಿ ಈಗ ನಮ್ಮ ಮುಂದೆ ಬಂದು ಮಂಜೂರಿ ಬದಲುವಂತ ಪರಿಸ್ಥಿತಿ ತಂದುಕೊಂಡಿದ್ದಾಳೆ. ಸೌಪರ್ಯ ಈತ ಬದುಕಿಗೆ ಒಂದು ಎರಡು ಮೂರು ಗೊತ್ತಾಯಿಲ್ಲ. ಯಾವ ಬೂದಿನಲ್ಲಿದೆ ಕೇವಲ ಬೂದಿನ ಚಿತ್ರಣವನ್ನು ನೋಡಿದರೆ ಕೇವಲ ಮಕ್ಕಳು ನಾವು ಮಾಡಿದ ಅದನ್ನೆಲ್ಲ ತೋಡಿನಲ್ಲಿ ಬರ್ಚಿಟ್ಟುಕೊಂಡಿದ್ದಾರೆ. ನೀನು ಅವಿತುಕೊಂಡು ಕುತ್ಕೊಂಡು ಕೇಳ್ಕೊಂಡಿದ್ಯಾ? ಇವತ್ತು ನಿನ್ನ ಬಿಡೋದಿಲ್ಲ ಕಣೆ. ಯಾಕೆ ಬಿಡ್ಬೇಕು ನಿನ್ನ? ದೇವತೆ ಕಾಯಿ ಹಾಕು. ನನ್ನಂತ ಒಬ್ಬ ಪುರುಷನಿದ್ರೆ ಸಾಕು. ಅಗ್ನಿ ಅಂತ ಕಣ್ಣಂಚಿನ ಕಣ್ಣುಗಳಿಂದ ಎಷ್ಟೋ ಜನರು ಭಸ್ಮವಾಗಿದ್ದಾರೆ. ಆ ವಿಭೂತಿ ಲೇಪನ ಮಾಡುವ ಸಾಕ್ಷಾತ್ ಈಶ್ವರನೇ ದಶಕಂಠ ರಾವಣನಿಗೆ ತನ್ನ ಆತ್ಮಲಿಂಗವನ್ನು ಕೊಟ್ಟ. ಗೋರಕ್ಷಕ ಮೇಘರಾಜ್, ನೀನು ಸುಮ್ಮನೆ ನಮ್ಮ ವಿಷಯದಲ್ಲಿ ತಲೆ ಹಾಕ್ತಾ ಇದ್ಯಾ? ನಿನ್ನ ಕೆಲಸ ಏನು? ಗೋರಕ್ಷಣೆ ಮಾಡುವುದು ಅಷ್ಟೇ ಮಾಡು. ಅದನ್ನು ಬಿಟ್ಟು ನಮ್ಮ ಈ ಪಸ್ತಲ್ ವಿಷಯದಲ್ಲಿ ತಲೆ ಹಾಕಿದ್ರೆ ದೇವಾದಿ ದೇವತೆಗಳು ಯಾಕೋ ದುಷ್ಟನ ಸಂಹಾರ ಮಾಡಲು ಆ ದೇವಿಯು ಧನೆಯನ್ನು ಪಾದರ್ಶನ ಮಾಡಿರುವ ಚರಿತ್ರೆಯಲ್ಲಿ ಇರಬೇಕಾದ್ರೆ ಆ ದೇವರ ಆಶೀರ್ವಾದ ಪಡೆದು ನಿಮ್ಮಂತ ಹರಾಂಕೋರರನ್ನ ಸಂಹಾರ ಮಾಡಲೆಂದು ದೇವರ ಆಶೀರ್ವಾದ ಪಡೆದು ಬಂದ ಪುಂಡಗಳು ಇವರು. ಚೆನ್ನಾಗಿ ಇರುತ್ತೆ. ಅವರಿನ ಮೇಲೆ ಬೂದಿ ಮಾತ್ರ ಉಳಿಯುತ್ತೆ. ಅದು ಮಾತ್ರ ನೆನಪಿನಲ್ಲಿ. ಭಸ್ಮ ಆಧಿಪತ್ಯದ ಕಾಲ ಅಂದಿತ್ತು. ಇದು ನಮ್ಮಂತಹ ಕಾಮಾಂತರ ಕಾಲ. ಈ ಯಾರ ಆಧಿಪತ್ಯ ನಡೆಯಲು ಸಾಧ್ಯವಿಲ್ಲ. ಏನೋ ಮಾಡ್ತೀಯ? ಒಂದು ಗಣಪ ದಶಕಂಠ ರಾವಣನಿಗೆ ಮಣ್ಣು ಮುಕ್ಕಿಸುವ ಚರಿತ್ರೆ ಇರಬೇಕಾದ್ರೆ ಹರಾಂಕೋರರನ್ನು ಸಾಯಿಸಲು ಎಷ್ಟು ಸಮಯ ಬೇಕಲ್ಲೇ ಪದ್ಮ? ನಿಮ್ಮನ್ನ ಹೀಗೆ ಸಾಯಿಸಿದ್ರೆ ಉಪಯೋಗವಿಲ್ಲ. ಗೋಕಲ್ಯತನ ಮಾಡುವ ನಿಮ್ಮಂತ ಹರಾಂಕೋರರು ವಿಧ ಅಂತ ಒತ್ತಾಡುವಂತೆ ಮಾಡಬೇಕು. ಹಿಂದೂ ಧರ್ಮದ ಸಂಕೇತ ಗೋವನ್ನು ಕಳ್ತನ ಮಾಡುತ್ತಿರೋ ನಿಮ್ಮನ್ನು ಎಷ್ಟೋದಿಂದ ಅರೆಸ್ಟ್ ಮಾಡಲು ಕಾಯ್ತಾ ಇದೆ. ಆದ್ರೆ ಈ ಹುಡುಗಿಯ ಮೈಮಾಟಕ್ಕೆ ಮೆಚ್ಚಿ ತಮ್ಮನೆಂದು ಜೊತೆಗಿದ್ದ ಆ ಕಿಶೋರಿಗೆ ದೂರ ತಾಳಿ ಅವನಿಂದಲೇ ನಿಮ್ಮ ಕೈಯಲ್ಲಿ ಗುಟ್ಟು ಮಾಡಿದೆ. ಇದು ಬಲಾತ್ಕಾರಿ ಪಾವನ. ನೀವಿಬ್ಬರು ದೊಡ್ಡ ತಪ್ಪು ಮಾಡ್ತಿದ್ದೀರಿ. ಸಿಂಹದ ಮುಂದೆ ಬಂದು ಎಷ್ಟು ಗರ್ಜಿಸಿದರು ಏನಿಲ್ಲ. ಸುಮ್ಮನೆ ಬಂದ ದಾರಿಗೆ ಸುಮ್ಮನಿಲ್ಲ ಎಂದು ಹೊರಟೋದು.
ಐ ಆಮ್ ಸಾರಿ ಸರ್. ನಾನು ಇವರಿಗಾಗಿ ಕಣ್ಣಿಟ್ಟ ಬಂದ ಗರುಡ. ಐ ಆಮ್ ಸಿಬಿಐ ಇನ್ಸ್ಪೆಕ್ಟರ್ ಆಫ್ ಕರ್ನಾಟಕ. ದಯವಿಟ್ಟು ದಯವಿಟ್ಟು ನಮ್ಮ ಜಾಗದಲ್ಲಿ ಬಿದ್ದು ನಮ್ಮ ಪ್ರಾಣವನ್ನು ಇಟ್ಕೊಂಡು ದಯವಿಟ್ಟು ನಮ್ಮ ಕ್ಷಮಿಸಿಬಿಡಬೇಕಾ? ಓ ಮಾಂಸವನ್ನು ವಿದೇಶಕ್ಕೆ ಸಾಗಣೆ ಮಾಡಿ ದ್ರೋಹ ಮಾಡಿಬಿಟ್ರಿ. ನಮ್ಮ ಗೋವಿನಿಂದ ನಮಗೆ ಸರಿಯಾದ ಶಾಪವೇ ದೊರಕಿದೆ. ನಮ್ಮನ್ನು ಕ್ಷಮಿಸಿಬಿಡಿ. ನಿನ್ನನ್ನು ಇಷ್ಟು ದಿವಸ ಪರಿಚಯಿಸಿದ್ದಕ್ಕೆ. ಇನ್ಮುಂದೆ ಆದರೂ ಜೀವನವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗಿ. ಸೌವರ್ಣಿಕ ಇಂಥವರು ಕೊಂಡ್ರೆ ತಗ್ಗಿ ಬಗ್ಗೆ ನಡೆಬೇಕು. ನಾನಿನ್ನು ಬರ್ತೇನೆ. ಸೋಪಣಿಕ, ಇವಾಗಲಾದ್ರೂ ಅರ್ಥವಾಯ್ತಾ? ಯಾವತ್ತಿದ್ರೂ ಸ್ವಾಭಿಮಾನಕ್ಕೆ ಬೆಲೆ ಕೊಡಬೇಕು. ಹಣದಾಸೆಗಾಗಿ ಮಾಡಬಾರದ ತಪ್ಪುಗಳನ್ನು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ನೋಡು, ಆಗಿ ತಪ್ಪಿಗೆ ಕ್ಷಮೆ ಹಾಕಿರ್ತೀನಿ. ದಯವಿಟ್ಟು ನನ್ನ ತಂಗಿನ ಮದುವೆ ಆಗ್ತಿರಲ್ಲ. ಆಗದಿರೋ ತಪ್ಪಿಗೆ ಕ್ಷಮೆ ಯಾವತ್ತಿದೆ. ನಿನ್ನ ಜೊತೆಗಾದ್ರೂ ಮದುವೆ ಮಾಡ್ಕೊಂಡು ನೀನು ಸುಖವಾಗ್ಬೋದು. ಸರಿ.